ಇವತ್ತಿನ ದಿವಸ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ಸಂಸ್ಥೆಯ ಬೆಳ್ಳಿ ಮಹೋತ್ಸವ. ಈ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಅಧ್ಯಕ್ಷರು, ನನ್ನ ಹಿರಿಯ ಸಹೋದರರು ಆಗಿರ್ತಕ್ಕಂಥ ಜಿರ್ಲಿ ವಕೀಲರವರೇ, ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ಸಂಘಟನೆಯ ಪ್ರಮುಖವಾದಿಗಳು ಆಗಿರ್ತಕ್ಕಂಥ ಹಿರಿಯ ಸಹೋದರರು ಆಗಿರ್ತಕ್ಕಂಥ ರಾಘವೇಂದ್ರ ಅಣ್ಣ ಕಾಗವಾಡಿಜಿಯವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ KLE ಸಂಸ್ಥೆಯ ರಾಜ್ಯಾಧ್ಯಕ್ಷರು, ನಮ್ಮ ಸಮಾಜದ ಹಿರಿಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪ್ರಭಾಕರಣ್ಣ ಕೋರೆ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರು, ಸಹೋದರ ಮಿತ್ರರಾಗಿರ್ತಕ್ಕಂಥ ಅನ್ನಸಬಣ್ಣ ಜೊಲ್ಲೆ ಅವರೇ, ಇದೀಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅಥಣಿ ಜನಪ್ರಿಯ ಶಾಸಕರು, ನನ್ನ ಹಿರಿಯ ಸಹೋದರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸೌದಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಹೋದರ ಮಿತ್ರರು, ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪು ಮೂಡಿಸ್ಕೊಟ್ಟಿರ್ತಕ್ಕಂಥ ಶ್ರೀಯುತ ಜಗದೀಶ್ ಕವಟಿಮಠರವರೇ, ನಮ್ಮ DCC ಬ್ಯಾಂಕಿನ ನಿರ್ದೇಶಕರು, ಸಹೋದರ ಮಿತ್ರರಾಗಿರ್ತಕ್ಕಂಥ ಮಹಾಂತೇಶ್ ದೊಡ್ಡಗೌಡ ಅವರೇ, ಇನ್ನೋರ DCC ಬ್ಯಾಂಕಿನ ನಿರ್ದೇಶಕರು, ಸಹೋದರ ಮಿತ್ರರಾಗಿರ್ತಕ್ಕಂಥ ಮಲ್ಲಣ್ಣ ಯಾದವಾಡ್ ಅವರೇ, ಮನೋಹರ್ ಕಡಲ್ಕೋರ್ ಅವರೇ, ಈ ಒಂದು ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಮಹಾಂತೇಶ್ ಕವಟಿಮಠರವರೇ, ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ಬೆಳಗಾವಿ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧು ಮಿತ್ರರೇ, ಗುರು ಹಿರಿಯರೇ, ತಮ್ಮೆಲ್ಲರಿಗೆ ಶರಣಾರ್ಥಿ. ಬಹುಶಃ ಈಗ ಲಕ್ಷ್ಮಣನ ಮಾತಾಡಿಕೊಳ್ಳಿ ಬಹುಶಃ ಸತ್ಕಾರ ಮಾಡಿರು ಅಂದ್ರೆ ನಾವು ಏನು ಮಾತಾಡ್ತೀವಿ ಅನ್ನೋದ್ರ ಮ್ಯಾಗ ನಿಮ್ಮ ಸತ್ಕಾರ ಡಿಪೆಂಡ್ ಐತೆ ಅಂದಂಗೆ. ಅಂದರೆ ಈ ಚಿಂತನೆ ಅದು ಇವು ಅನ್ನೋ ಕಲ್ಕೋಬೇಕು ನಾವು. ಈಗ ಪ್ರಭಾಕರನ್ನಾಗಲಿ, ಲಕ್ಷ್ಮಣನಾಗಲಿ, ಅಣ್ಣಸಮ್ಮನಾಗಲಿ ನಾವೆಲ್ಲರೂ ಮಾಡೋ ಮುಂದೆ ಬಂದು ಕೂಡಲೇ ಮೊದಲೊಂದು ಮಾಲಿ ಅವೇನು ಕುಡಿದು ಕೊಟ್ಟು ಕೊಂಡಿಸಿ ಮುಂದೆ ನಾವು ಮಾತಾಡಿ ಮುಂದೆ ಹೋಗತ್ತಿದ್ವಿ. ಕರೆ ಇವ್ರ ಸಿಸ್ಟಮ್ ಹಂಗಿಲ್ಲ. ಕರೆದ್ವು, ಕಾಳಿನ ಹೆಸರು ಹಾಕಿದೆವು, ಮಾತಾಡ್ಬೇಕು. ನೀವು ಮಾತಾಡಿದ್ ನೋಡ್ಕೊಂಡು 3 ನಮೂನಿ ಮಾಡಿ ಇಟ್ಟಿದಾರ. ಅವನು A ಗ್ರೇಡ್ದಾಗ ಮಾತಾಡಿದ್ರೆ A ಗ್ರೇಡ್ದಾಗ ಹಾಕ್ತಾರೆ, B ಅಂದರೆ B, C ಅಂದರೆ C. ಇವೆಲ್ಲ ಕಲ್ಕೊಳ್ಳೋಂಥ ಜಿರ್ಲಿ ವಕೀಲರ ಕಡೆ ಭಾಳ ಅದಾವೆ, ಇನ್ನೂ ಭಾಳ ಕಲ್ಕೊಳ್ಳೋಂಥವು ಭಾಳ ಅದಾವೆ. ಬಹುಶಃ ಒಂದು 5-10 ಪೈಸೆ ಅಷ್ಟೇ ಕಲ್ಕೊಂಡಿರ್ಬೇಕು ನಾವು. ನಮ್ಮ ತಾಲೂಕಿನ ಸುಪುತ್ರವ್ರು, ಅದು ಹೆಮ್ಮೆ ಐತೆ ನಮಗೆ. ವಿಶೇಷವಾಗಿ ಹೇಳಬೇಕಾದ್ರೆ ಇವತ್ತು ದಿವಸ ಇದೇ ಸಂದರ್ಭದ ಒಂದು ವೇದಿಕೆ ಮೇಲೆ ಪ್ರಭಾಕರಣ್ಣ ಕೋರೆ ಅವರನ್ನು ನಾನು ಇವತ್ತು ದಿವಸ ಅಭಿನಂದಿಸ್ತಾ ಇದ್ದೀನಿ. ನಿನ್ನೆ ನಡೆದಿರ್ತಕ್ಕಂಥ 5 ವರ್ಷದ ಅವಧಿಗಾಗಿ ನಡೆದಿರ್ತಕ್ಕಂಥ KLE ಸಂಸ್ಥೆಯ ಅವರ ಮುಂದಾಳತ್ವದಲ್ಲಿ, ಸಮಾಜದ ಮುಖಂಡರ ಮುಂದಾಳತ್ವದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡೋದ್ರ ಮುಖಾಂತರ ಕಳೆದ 40 ವರ್ಷ ಆ ಸಂಸ್ಥೆಯ ಆಗು ಹೋಗುಗಳಲ್ಲಿ ಒಳ್ಳೆಯದ್ದು ಕೆಟ್ಟದ್ದು, ಸ್ಟ್ರೈಕು, ಅದು ಇದು ಏನೇನು ಬಂದರೂ ಸಹಿತ ಅದನ್ನು ಎದೆತಟ್ಟಿ ನಿಂತು ಸಮಾಜದ ಒಂದು ಸಂಸ್ಥೆಯನ್ನು ಇವತ್ತು ಬಹುಶಃ ಏಷ್ಯಾ ಖಂಡದಲ್ಲಿ ಜನ ಮೆಚ್ಚಿ ಮಾತನಾಡುವಂಥ ಅಥವಾ ಎತ್ತರಕ್ಕೆ ನೋಡುವಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಶ್ರೇಯಸ್ಸು ಪ್ರಭಾಕರಣ್ಣ ಅವ್ರ ಕೋರೆಗೆ ಮತ್ತು ಅವರು ಆಡಳಿತ ಮಂಡಳಿಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಆ KLE ಸಂಸ್ಥೆಯ ಎಲೆಕ್ಷನ್ ಬಗ್ಗೆನೂ, ಯಾಕಂದ್ರೆ ಅವರು 1982ರಲ್ಲಿ ಅವರು ಪ್ರಥಮವಾಗಿ ಮೆಂಬರ್ ಆದರು KLE ಸಂಸ್ಥೆದು. 84ರಲ್ಲಿ ಚೇರ್ಮನ್ ಯಾರು ಮಾಡಬೇಕು ಅನ್ನೋಂಥ ಚರ್ಚೆ ಬೆಲ್ಲದ ಬಾಗೇವಾಡಿಯ ನಮ್ಮ ಮನೆಯಲ್ಲಿ ದಿವಂಗತ ನನ್ನ ತಂದೆಯಾಗಿರ್ತಕ್ಕಂಥ ವಿಶ್ವನಾಥ್ ಕತ್ತಿ ಅವರು, ಬಹುಶಃ ಈಗಿನವ್ರು ಯಾರು ಉಳಿದಿಲ್ಲ. ಅವತ್ತು ಅಪ್ಪ ಅಂದರೆ ವಿಶ್ವನಾಥ್ ಕತ್ತಿಯವರಿದ್ದರು, ಮಲ್ಲಯ್ಯ ಸ್ವಾಮಿಗಳಿದ್ದರು,
ಆರ್.ಎಂ. ಪಾಟೀಲ್ ಇದ್ದರು, ಡಿ.ಟಿ. ಪಾಟೀಲ್ ಇದ್ದರು, ಪಿ.ಬಿ. ಪಾಟೀಲ್ ಇದ್ದರು, ಬೋಳ್ಶೆಟ್ರ್ ಇದ್ದರು, ಕ್ವಾರ್ಟರ್ ಶೆಟ್ರ್ ಇದ್ದರು, ಪ್ರಭಾಕರಣ್ಣ ಇದ್ದರು, ಮಾದೇವಪ್ಪನ ಮುನ್ನೋಳಿ ಅವರು ಇದ್ದರು, ಶಿವಪುತ್ರಣ್ಣ ಬಿದ್ರಿ ಅವರಿದ್ದರು. 10 ಜನ ಕೂಡಿ ಚೇರ್ಮನ್ ಯಾರು ಮಾಡೋದು? ಪಿ.ಬಿ. ಪಾಟೀಲ್ ಇದ್ದರು. ಮಧ್ಯಾಹ್ನ ಮಾಡ್ತೀನೋ ನನ್ನ ಮಾಡತ್ತೇಳಿ ಪಿ.ಬಿ. ಪಾಟೀಲ್ ಆ ದಿವಸ ನ್ಯಾಯ್ತಿದ್ದವರು. ಅಲ್ಲಿ ಒಬ್ರು ಯಾರು ಅನಿವಾರ್ಯವಾಗಿ ನಾವು ಮಾತಾಡಬೇಕಾಗ್ತದೆ. ಚರ್ಚೆ ಒಂದು ಅರ್ಧ ಗಂಟೆ ಅವ್ರು ಹಂಗಂದ್ರು, ಇವ್ರು ಹಂಗಂದ್ರು, ಇವ್ರು ಹಂಗಂದ್ರು, ಅವ್ರು ಹಂಗಂದ್ಕೊಳ್ಳಿ ಕಡಿಕ ನಮ್ಮಪ್ಪ ಎದ್ದ, ಗೌಡ್ರ ನೀವು ವಕೀಲಿಕೆ ಮಾಡೋ ಮುಂದೆ ಕೋರ್ಟು ಐತಿ, ಹೊಸದೇನು ತರೋ ಜರುರಿಲ್ಲ, ಮತ್ತು ಜಡ್ಜಿ ನಿಮ್ಮ ಸಲಾಗಿ ಹಾದಿ ಕಾಯ್ತಿರ್ತ, ಮತ್ತು ಮೊದಲಿಂದ ಅದು ಮಾಡ್ಕೋತ ಬಂದಿದ್ದೀವಿ, ನೀ ಅಲ್ಲಿ ಮಾಡ್ಕೋತ ಹೋಗೋದು ಸೂಕ್ತ ಐತಿ. ಮತ್ತು ಪ್ರಭಾಕರನ್ನ ಇನ್ನೂ ವಯಸ್ಸು ಸಣ್ಣದೈತಿ, ಅಂದ್ರೆ ಅವಾಗ ಇನ್ನೂ ವಯಸ್ಸು ಸಣ್ಣದೈತಿ, ಈಗೂ ಸಣ್ಣದೇ ಇರ್ಬೋದು, ಸಣ್ಣದು ಐತೈತೆ ಇವ್ರು ಅನ್ನತ್ತಾರು, ಸಣ್ಣದ ಐತಿ ಈಗೂ. ಯಾಕಂದ್ರೆ ಒಬ್ಬರಿಗೆ ಹೊಸ ಸ್ಟೈಲ್ ಬಂದೈತಿ, ವಯಸ್ಸಾಗೈತಿ ಅಂದ್ರೆ ಅಸಹ್ಯ ಅನ್ಸ್ಕೊಳಕತ್ತಾರ. ಮೊದ್ಲು ಹೆಣ್ಮಕ್ಳು ಅಷ್ಟು ಅನ್ಸ್ಕೊತಿರು, ಈಗ ಗಂಡ್ಮಕ್ಳು ಅನ್ಸ್ಕೊಳಕತ್ತಾರ, ವಯಸ್ಸಾಗೈತಿ ಅನ್ಬಾಡ್ರ ಅನ್ಬೇಕತ್ತಾರ. ಅವಾಗ ನಾವು ರಾತ್ರಿ ಕಾರ್ಯಕ್ರಮದಲ್ಲಿ ನಾವು ಅಲ್ಲಿ ಅವರೆಲ್ಲರಿಗೆ ಸಹಾಯ ಸಹಕಾರ ಅವ್ರಿಗೆ ಏನೇನು ಬೇಕೋ ನಾನಾ ದಿವಂಗತ ಉಮೇಶನ ಕತ್ತಿ ನಾನು ಅಲ್ಲಿ ಓಡಾಡಕ್ಕೆ ಮನೆಯಾಗ ಇದ್ದೀವಿ ನಾವು. ಅಪ್ಪ ಹೇಳ್ದ, ಜಡ್ಜ್ ಹಾದಿಕೆ ಆಯ್ತಾನೋ, ನೀ ಚೇರ್ಮನ್ ಆಗಿದ್ದಾರೆ, ಹೋಗ್ಬೇಕು ಬಿಡಬೇಕು, ಮತ್ತು ನಿನ್ನ ಕೇಳಿ ಡೇಟ್ ಹಾಕ್ಬೇಕಾಕೈತೆ ಅವ್ನು ಮುಂದಿನ ಮುದತ್ಕೊಳ್ಳೋದ, ಅದಕ್ಕೆ ಅದೇನಾಗೋದಿಲ್ಲ, ನೀವು ವಕೀಲಿಕೆ ಮಾಡು, ಮತ್ತು ಪ್ರಭಾಕರನ ಕೋರೆ ಅವ್ರನ್ನ ಚೇರ್ಮನ್ ಮಾಡುವಂಥ ಒಂದು ದಿಟ್ಟ ನಿರ್ಧಾರವನ್ನು ತಗೊಳ್ಳಿಕ್ಕೆ ಇವತ್ತು ದಿವಸ ಎಲ್ಲರೂ ಆವಾಗಿನ ದಿವಸ ನಾವು ಹೇಳಬೇಕಾಗ್ತದೆ. ತಿಳಿದವದಾನ, ಸಣ್ಣವದಾನ, ಎಲ್ಲ ವಿಷಯದಲ್ಲಿ ನುರ್ತಾವದಾನ, ಅವನು ಮಾಡಿದ್ರೆ ಸಂಸ್ಥೆ ಬೆಳೆಸ್ತಾನೆ. ಈಗ ನೀನಾ ಇಂಥವ್ರು ನಾವು ಹಾಕಿ ಕೂತೀವಿ ಅಂದ್ರೆ ಮತ್ತೆ ಇದ್ದಲ್ಲಿ ಇರ್ತೈತಿ, ಅದನ್ನ ಮಾಡ್ಕೋತ ಅದನ್ನ ಶಗಣದ ಹೊಳೋದು ಗತಿ, ಅದನ್ನ ತಿನ್ನೋದ, ಅದನ್ನ ತಿನ್ನೋದ ಹಿಂಗೆ ಮಾಡ್ಕೊತ ಹೋಗ್ಬೇಕಾಗೈತಿ ಎಲ್ಲ ಹೇಳಿ ಕಡೆಗೆ ಅವ್ರು ಮಾಡಿದರು. ಅಂದರೆ ಹಿರಿಯರ ಚಿಂತನೆ ಹಿಂದ್ಗಡೆ ತನ್ನದೇ ಆಗಿರ್ತಕ್ಕಂಥ ಒಂದು ದೂರದೃಷ್ಟಿ ಇರ್ತದೆ. ಆ ದೂರದೃಷ್ಟಿಯ ಪೂರ್ವಕವಾಗಿ ಇವತ್ತು ದಿವಸ ಪ್ರಭಾಕರನ್ ಅವರು ಹಿರಿಯರು ಏನು ನಂಬ್ಕೊಂಡಿದ್ರು ಅದನ್ನೆಲ್ಲ ಮಾಡೋದ್ರ ಮುಖಾಂತರ, ಹಿರಿಯರ ಜನಮನಸ್ಸನ್ನು ಗೆಲ್ಲೋದ್ರ ಮುಖಾಂತರ, ಹಿರಿಯರ ಮನಸ್ಸನ್ನು ಗೆಲ್ಲೋದ್ರ ಮುಖಾಂತರ ಇಡೀ ಸಮಾಜ, ಏಷ್ಯಾ ಖಂಡ ಇವತ್ತು ದಿವಸ ಅವರನ್ನು, ನಮ್ಮ ಸಮಾಜವನ್ನು ಕೊಂಡಾಡುವಂಥ ಒಂದು ಹಂತಕ್ಕೆ ತಂದಿದ್ದಾರೆ ಅನ್ನುವಂಥ ಮಾತನ್ನು ಭಾಳ ಶ್ರದ್ಧೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಸಹಕಾರಿ ಕ್ಷೇತ್ರದ ಬಗ್ಗೆ 25 ವರ್ಷ ಸರ್ 60 ಕೋಟಿ ಟರ್ನ್ ಓವರ್ ಇರತಕ್ಕಂಥ ಒಂದು ಸಂಸ್ಥೆ ಇವತ್ತು ಒಂದು 30 ಕೋಟಿ ಡಿಪಾಸಿಟ್ಟು ಲೋನು ಕೊಟ್ಟು ಒಂದು 60 ಕೋಟಿ ಟರ್ನ್ ಓವರ್ ಮಾಡೋದ್ರ ಮುಖಾಂತರ ವ್ಯವಸ್ಥಿತವಾಗಿ ಸಾಮಾನ್ಯ ವರ್ಗದ, ಮಧ್ಯಮ ಮತ್ತು ಕೆಳವರ್ಗದ ಜನರಿಗೆ ಇವತ್ತು ಆರ್ಥಿಕವಾಗಿ ಸವಲತ್ತನ್ನು ಕೊಡುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾಯಿದೆ. ಆದರೆ ಇತ್ತಿತ್ತಲಾಗಿ ನಾವೆಲ್ಲ ನೋಡ್ತಾಯಿವಿ, ಸರ್ಕಾರಗಳು ಕಾಯ್ದೆ ತರ್ತಾವು, ಅಮೆಂಡ್ಮೆಂಟ್ಗಳಾಗ್ತಾವು, ವೈದ್ಯನಾಥನ ಕಮಿಟಿ ಮಾಡ್ತೈತಿ. ವೈದ್ಯನಾಥನ ಕಮಿಟಿ ಮಾಡಿದಾಗ ನಮಗೆ MOUಗೆ ಸಹಿ ಹಾಕಂದ್ರು, ನಾವು MOUಗೆ ಸಹಿ ಹಾಕಿದೆವು. ವೈದ್ಯನಾಥನ ಕಮಿಟಿ ಮಾಡಿದಾಗ ಇವತ್ತು ದಿವಸ ನಾವು MOUದಾಗ ಇವತ್ತು ದಿವಸ ಸರ್ಕಾರ ಹಸ್ತಕ್ಷೇಪ ಇರಬಾರ್ದು ಅನ್ನೋಂಥ ನಿರ್ಣಯ ಮಾಡಿದ್ರು, ಆ ಪ್ರಕಾರ ನಾವು ಸಹಿ ಹಾಕಿದ್ವಿ. ಬಟ್ MOU ವೈದ್ಯನಾಥನ ಕಮಿಟಿದ ಮಾತು ತೊಗೊಂಡೋಗಿ ಸುಪ್ರೀಂ ಕೋರ್ಟ್ಗಳಿಗೆ ಆದೇಶ ಮಾಡ್ಕೊಂಬಂದು ಮತ್ತೀಗ ಅವ್ರೇನು ಹಸ್ತಕ್ಷೇಪ ಮಾಡ್ಬೇಕದನ್ನ ಮಾಡಕತ್ತಿದ್ದಾರೆ. ನೀವೇ ನೋಡಿದ್ರಿ ಇವತ್ತು ಎಷ್ಟೆಷ್ಟು ಸಂಸ್ಥೆಗಳು ಇವತ್ತು ಬೆಳಗಾವಿ ಜಿಲ್ಲೆದಾಗೂ ಮುಣಗಾಕತ್ತವ. ಅದಕ್ಕೆ ಇವತ್ತು ಜನ ಸಂಸ್ಥೆ ಕಟ್ಟೋದು ಭಾಳ ಮುಖ್ಯ ಅಲ್ಲ, ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಮದುವೆ ಆದ್ಕೊಳ್ಳೆ ಹೆಂಡತಿ ಜೋಡಿ ಜನ್ಮ ಮಾಡೋದು ಭಾಳ ಮುಖ್ಯ, ಜವಾಬ್ದಾರಿ ಐತದೆ. ಸಂಸ್ಥೆ ಕಟ್ಟೋದು ಭಾಳ ಮುಖ್ಯ ಅಲ್ಲ, ಸಂಸ್ಥೆ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗೋದು ಮುಖ್ಯ. ಈಗೇನು 2-3 ಸಂಘ ಮಣಿಗಿದ ಹೆಸರೆಲ್ಲ ನಿಮ್ಗೆ ಗೊತ್ತೈತೆ, ನಾ ಹೇಳೋದು ಬೇಡ. ಅದರಲ್ಲಿ ಅವರು ಆ ತಂದೆ ತಾಯಿಯ ಮನೆ ಜನ ತಮ್ಮ ರಕ್ತ ಬೆವರ ಸುರಿಸಿರ್ತಕ್ಕಂಥ ಹಣವನ್ನು ತಂದ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ, ಮಗಳ ಮದುವೆಗೋ, ಮಗಳ ಶಿಕ್ಷಣಕ್ಕೋ, ಮಗನ ಶಿಕ್ಷಣಕ್ಕೋ, ಮಗನ ಮದುವೆಗೋ, ಅಥವಾ ತಮ್ಮ ವಯಸ್ಸಾದ ದಿನಮಾನಗಳಲ್ಲಿ ಗಂಡ ಹೆಂಡತಿ ನಾವು ಸುಖವಾಗಿರಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ಅವರು ಯಾವುದೋ ಒಂದು ಉದ್ದೇಶಕ್ಕೆ ಅವರು ತಮ್ಮ ಜೀವನದುದ್ದಕ್ಕೂ ಮಾಡಿರ್ತಕ್ಕಂಥ ಹಣವನ್ನು ತಂದಿಟ್ಟಿರ್ತಾರೆ. ಆದರೆ ಇಲ್ಲಿ ಆಡಳಿತ ಮಂಡಳಿಯವರು ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಸಾಲಗಾರರನ್ನು ಗುರುಸುವಲ್ಲಿ ನಾವು ಒಂದು 5-6 ಪಾಯಿಂಟ್ಸ್ಗಳನ್ನು ನಾವು ನೋಡ್ತೀವಿ. ಆದರೆ ಈಗ ಪಾಯಿಂಟ್ಸ್ ಏನು ಉಳಿದಿಲ್ಲ, ಯಾವ ಪಾಯಿಂಟ್ಸೂ ಇಲ್ಲ. ಒಟ್ಟು ವಿಟಾಮಿನ್ ಪಾಯಿಂಟ್ಸ್ ಒಂದು ಸಿಕ್ಕರೆ ಯಾರಿಗೆ ಬೇಕಾದ್ರೂ ಕೊಡ್ತಾರೆ.
ಆ ಎಮ್ ವಿಟಾಮಿನ್ ಪಾಯಿಂಟ್ಸ್ ಅಟ್ಟ ನೋಡಕತ್ತೈತಿ ಮಂದಿ. ಹೀಗಾಗಿ ಸಂಸ್ಥೆಗಳು ಎಮ್ ವಿಟಾಮಿನ್ಸ್ ಕೊಟ್ಟನ ಸಾಲ ತೊಗೊಂಡ ಅಂದಾಗ ತಿರುಗಿ ತುಂಬುವ ಅವಶ್ಯಕತೆ ನನಗೇನೈತೆ ಅನ್ನೋ ಲೆಕ್ಕಕ್ಕೆ ಅವ್ನು ಸಾಲಗಾರರು ಇರ್ತಾನೆ. ಮತ್ತು ನೀವು ಎಮ್ ವಿಟಾಮಿನ್ ಇಲ್ಲದೆ ನೀವು ಸಾಲ ಕೊಟ್ಟಂದ್ರೆ ಅವ ಮರ್ಯಾದೆಯಾಗಿ ಇವತ್ತು ದಿವಸ ಸಾಲ ತುಂಬುವಂಥ ವ್ಯವಸ್ಥೆಗೆ ಹೋಗ್ತಾನೆ. ಆದರೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ತಾಲೂಕಿನಾಗ ಒಬ್ಬ ಕೋಆಪರೇಟಿವ್ ಡೆವಲಪ್ಮೆಂಟ್ ಆಫೀಸರ್ ಒಬ್ಬದಾನ. ಅವನು ಹಿಡಿದು RCS ಆಫೀಸ್ ತಕ್ಕ ನೀವು ಕಿಶಾಗ ರೊಕ್ಕ ಇಲ್ದ ಹೋದ್ರೆ ಏನೂ ನಿಮಗೂ ಕೆಲಸ ಆಗೋದಿಲ್ಲ. ಆ ಒಂದು ಹತ್ತಕ್ಕೆ ಸಹಕಾರಿ ಕ್ಷೇತ್ರ ಬಂದು ನಿಂತಿದೆ. ಆದರೆ ಅಲ್ಲಿ ಸಾಕಷ್ಟು ಸಹಕಾರಿ ಕ್ಷೇತ್ರಗಳು ತನ್ನದೇ ಆಗಿರ್ತಕ್ಕಂಥ ಕಾಲ ಮೇಲೆ ನಿಂತು ಇನ್ನೂ ಸದೃಢವಾಗಿ ಸೇವೆಯನ್ನು ಮಾಡ್ತಾ ಇದ್ದಾವೆ. ಉದಾಹರಣೆಗಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು, ನಾವಲ್ಲಿ ಹೋದಂಥ ಸಂದರ್ಭದಲ್ಲಿ ಯಾವುದೋ ಒಂದು ತಪ್ಪು ನಿರ್ಧಾರಗಳಿಂದ ಇವತ್ತು ದಿವಸ ಸಿಕ್ಕಾಪಟ್ಟೆ ಲಾಸ್ದಲ್ಲಿತ್ತು. ಅದಕ್ಕೆ ಈಗಿನ ಅವತ್ತಿನ ದಿವಸ ಲಕ್ಷ್ಮಣಣ್ಣ ಸೌದಿಯವರು, ಮಹಾಂತೇಶ್ ಕೌಟಿಮಠ್ ಅವರು, ನಾನು, ದಿವಂಗತ ಉಮೇಶಣ್ಣ ಕತ್ತಿಯವರು ಮತ್ತು ಮಹಾಂತೇಶ್ ದೊಡ್ಡಗೌಡರು 5 ದಿವಸ 4 ತಿಂಗಳು ಕೇಳಿ ಸೊಸೈಟಿಯಾಗಿ ಗುತ್ತಿಗೆ ಇದ್ದೀವಿ ನಾವು. ಗುತ್ತಿಗೆ ನಮ್ಮ ಹ್ಯಾಂಡ್ರ್ ಕೇಳಾಗತ್ರ ಫೋನ್ ಮಾಡಿ ಎಲ್ಲರಿದ್ರು ಜಗಾರ ಹೇಳಿರತ್ತೆ, ಅವ್ರಿಗೂ ಹೇಳಿರ್ಕಿಲ್ಲ ನಾವು, ಯಾಕಂದ್ರೆ ಅನಿವಾರ್ಯ ಇತ್ತು. DCC ಬ್ಯಾಂಕ್ ಉಳಿಸಬೇಕು ಅನ್ನೋಂಥ ಅನಿವಾರ್ಯತೆ ಒಂದು ಹೋರಾಟ ಲಕ್ಷ್ಮಣಣ್ಣ, ನಾನು, ದಿವಂಗತ ಉಮೇಶಣ್ಣ ಕತ್ತಿ, ಲಕ್ಷ್ಮಣಣ್ಣ, ಮಾಂತು ಕೌಟಿಮಠ, ಮಾಂತು ದೊಡ್ಡಗೌಡರ ನಾವು ಕೂಡಿ 3-4 ತಿಂಗಳು ಅದನ್ನ ಹೋರಾಟ ಮಾಡಿ ಕಡೆಗೆ ಉಳಿಸ್ಕೊಂಡಿವಿ ಅದನ್ನು ಹೆಂಗಾರ ಮಾಡಿ ಸಮಾಜದ ಜನರ ಹಣ ಐತೆ ಅನ್ನೋ ಸಲುವಾಗಿ ಅದನ್ನು ಉಳಿಸ್ಕೊಂಡಂಥ ಸಂದರ್ಭದಲ್ಲಿ ಇವತ್ತು ದಿವಸ 544 ಕೋಟಿ ದುಡಿಯುವ ಬಂಡವಾಳ ಅವತ್ತಿತ್ತು. ಇವತ್ತಿಗೆ ಅದೇ ಸಂಸ್ಥೆಯನ್ನು ಮುಂದೆ ನಾನು ಅಧ್ಯಕ್ಷ ಆದ್ನಿ, ಹಂಜಿಯವರು ಅಧ್ಯಕ್ಷರಾದರು, ಬಸವಂತರಾಯ ಅವರ ಮಹಾಂತೇಶ್ ಅವರ ತಂದೆಯವರು ಅಧ್ಯಕ್ಷ ಆಗಿ ಈಗ ನಾನು ಒಂದು 27 ವರ್ಷ ಒಬ್ಬ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ 544 ಕೋಟಿ ಇರ್ತಕ್ಕಂಥ ಟರ್ನ್ ಓವರನ್ನು ಇವತ್ತು ದಿವಸ 6800 ಕೋಟಿ ಇವತ್ತು ದಿವಸ ಟರ್ನ್ ಓವರ್ ಮಟ್ಟಕ್ಕೆ ತರೋದ್ರ ಮುಖಾಂತರ ಆ ಒಳ್ಳೆಯ ಕೆಲಸ ಕಾರ್ಯವನ್ನು ನಮ್ಮ ಆಡಳಿತ ಮಂಡಳಿ ಸಲಹೆ ಸೂಚನೆ ಮುಖಾಂತರ ಸಿಬ್ಬಂದಿಗಳ ಸಹಕಾರದಿಂದ ಮಾಡಿದ್ದೀವಿ. ಅದರ ನಂತರ ಇವತ್ತು ಆ ಒಂದು ಸಂಸ್ಥೆ ವ್ಯವಸ್ಥಿತವಾಗಿ ಬೆಳೆದ್ರ ಮುಖಾಂತರ ಅವತ್ತು NPA ಎಷ್ಟಿತ್ತು ಅಂದರೆ ನಾವು ಅಧಿಕಾರ ತೊಗೊಳ್ಬೋದು 49% ಇತ್ತು. 49 ಮುಳುಗುವ ಸಾಲದ ನಿಧಿ ಇಟ್ಸ್ 49%. ನಾ ಬಿಡುವ ಹಂತಕ್ಕೆ ಇವತ್ತು ದಿವಸ 1.63%ಗೆ ಆ NPA ತರೋದ್ರ ಮುಖಾಂತರ ಇಲ್ಲಿ ಯಾರೋ ಒಬ್ಬರು ಐನಾಪುರದಾಗ ಹೋಗಿ ಯಾರೋ ಮನೆ ಮುಂದೆ ಮಲಗಿನ್ನ ದ್ರಾಕ್ಷಿ ಅಂತ ಹೇಳಿ 3 ಕೋಟಿ ರೂಪಾಯಿ ಏನು ತೊಗೊಂಡು ಹೋಗೋರು ತಿರುಗಿ ಸೇವರಾಗಿರೋ ಅವ್ರ ಮನೆ ಮುಂದೆ ಹೋಗಿ ಮಲಗಿದ್ವಿ ನಾವು. ಯಾರೋ ಹೆಣ್ಮಗಳು ಅವ್ರ ಹೆಸರೈತಿ ಕಾರ್ಚಿ ಅಂತ ಏನೋ ಸರ್ನೇಮ್ ಐತಿ. ಅವ್ರ ಮನೆ ಮುಂದೆ ಹೋಗಿ ಮಲಗಿನ್ನ ನಮ್ಮ ರೊಕ್ಕ ತುಂಬೋದ ಕೈಲಿ ಇಲ್ರಿ ಚಾರಿ ಕುಡಿಬೇರಿ ಅಂದ್ರೆ ನಿಮ್ಮ ಚಾನೂ ಬೇಡ, ನಿಮ್ಮ ವಿಷ ಇದ್ರೆ ಕೊಡ್ರಿ, ಕರೆ ಚಾ ಏನು ಕುಡಿಯೋಂಗಿಲ್ಲ ಅಂತ ಹೇಳಿ ಒಂದು 3-4 ದಿವಸ ಮಲಗಾಂತಲೇ ಅವರು ಒಂದು ಟೈಮ್ ಕೊಟ್ಟು ಅಷ್ಟರೊಳಗೆ ಅವ್ರು ತುಂಬಿದರು. ಅದ ಪ್ರಕಾರ ಸೌದಾಗರ ಅವ ಏನೇನೋ ಕೇಸುಗಳಿದ್ದು ಎಲ್ಲ ತಿರುಗಾಡಿ ಮಾಡಿ ವಸೂಲಿ ಮಾಡಿ ಏನೋ ಒಂದು ಹಂತಕ್ಕೆ ಬಂದು ಇವತ್ತು ಸಮಾಜದ ಒಂದು ಆಸ್ತಿ, DCC ಬ್ಯಾಂಕ್ ನಮ್ಮ ಅಪ್ಪಂದು ಅಲ್ಲ, ಯಾರಪ್ಪಂದು ಅಲ್ಲ, ಅದು ಸಮಾಜದ ಒಂದು ಆಸ್ತಿ, ಸಮಾಜದ ಒಂದು ದುಡ್ಡದ. ಅಲ್ಲಿ ಮಧ್ಯವರ್ಗ ಕೆಳವರ್ಗ ಅವ್ರು ದುಡ್ಡದ, ಮೇಲ್ವರ್ಗದವರು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಎಲ್ಲೋ ತೆಗಿತಾರೆ ಅಂತ ತಿಳಿದವ್ರು ಇರ್ತಾರೆ. ಆದರೆ ಸಾಮಾನ್ಯ ಜನ ಮಧ್ಯಮ ಕೆಳವರ್ಗಿಗೆ ಅಷ್ಟೊಂದು ಅವ್ರಿಗೆ ಇದು ನಮ್ಮ ಸಂಸ್ಥೆ ಐತೆ ಮಾತೆ FD ಮಾಡಿರ್ತಾರೆ. ಆ ಒಂದು ಹಂತಕ್ಕೆ ಇವತ್ತು ಸಂಸ್ಥೆಗಳನ್ನು ಬೆಳೆಸಬೇಕಾದ್ರೆ ಇವತ್ತು DCC ಬ್ಯಾಂಕ್ ಒಂದು ಮಾತನ್ನು ಹೇಳ್ಬೇಕಾದ್ರೆ ನಾನು ನೇರವಾಗಿ DCC ಬ್ಯಾಂಕಿನ ಠೇವುದಾರರು ಮತ್ತು ಸಾಲಗಾರರು ಇವತ್ತು 15 ಲಕ್ಷ ಜನ, ಇವತ್ತು 9 ಲಕ್ಷ ಜನ ಠೇವುದಾರರು, ಒಂದು 6ರಿಂದ 8 ಲಕ್ಷ ಜನ ಸಾಲಗಾರರು. ಅಂದರೆ ಆ 16-17 ಲಕ್ಷ ಜನರ ಭವಿಷ್ಯ ಇದು ಡೈರೆಕ್ಟ್ಲಿ DCC ಬ್ಯಾಂಕಿನಿಂದ ಅವ್ರ ಭವಿಷ್ಯ ನಿಂತದೆ. ಇಂಡೈರೆಕ್ಟ್ಲಿ ಈಗ ನಾವು ಸೊಸೈಟಿಗೆ ನಾವು ಶುಗರ್ ಫ್ಯಾಕ್ಟ್ರಿಗಳು ಸಾಲ ಕೊಡ್ತೀವಿ. ಆ ಶುಗರ್ ಫ್ಯಾಕ್ಟ್ರಿಗಳನ್ನ ಸಾಲ ಕೊಟ್ಟಾಗ ಅದನ್ನು ಓಡ್ನಿ ತೋಡ್ನಿ, ರೈತರ ಕಬ್ಬಿನ ಬಿಲ್ಲ, ಕಾರ್ಮಿಕರ ಪಗಾರ, ಅಂದರೆ ಇಟ್ಸ್ ಅನ್ ಇಂಡೈರೆಕ್ಟ್ಲಿ. ಡೈರೆಕ್ಟ್ಲಿ 16-17 ಲಕ್ಷ ಜನರಿಗೆ ಸಂಪರ್ಕದಾಗಿದ್ದೀವಿ. ಇಂಡೈರೆಕ್ಟ್ಲಿ ಇವತ್ತು ದಿವಸ ನಾವು ಸಂಪರ್ಕದಾಗಿದ್ದದ್ದು ಬಹುಶಃ 35 ಲಕ್ಷ.
DCC ಬ್ಯಾಂಕಿಗೆ ಏನಾದರೂ ಸಮಸ್ಯೆ ಆದರೆ 35 ಲಕ್ಷದ ಜನರ ಗತಿ ಏನು ಅನ್ನೋಂಥ ಪ್ರಶ್ನೆ ನಮ್ಮ ತಲೆಯಾಗಿರಿ ಯಾವಾಗಲೂ ಇರಬೇಕಾಗ್ತದೆ. ಅದನ್ನ ಇಟ್ಕೊಂಡು ನಾವು ಪ್ರತಿ ಹೆಜ್ಜೆಗೆ ವಿಚಾರ ಮಾಡಿ ನಾವು ಹೆಜ್ಜೆಯನ್ನು ಇಡಬೇಕಾಗ್ತದೆ. ಅದಕ್ಕೆ ನಾನು ಅಧ್ಯಕ್ಷ ಆಗೋ ಮುಂದೆ ಹೇಳಿದ್ದೆ, ನಾನು ರಮೇಶ್ ಕತ್ತಿ ಆಸ್ ಎ ಸಚ್ ಎ ಪರ್ಸನ್, ಆ ಒಂದು ಕೆಲವೊಂದು ಸಂದರ್ಭ ಬರ್ತಾವೆ ಬ್ಯಾಂಕಿನಾಗ. ರಮೇಶ್ ಕತ್ತಿ is such a person, he is ready to leave the chair. He is ready to leave the chair. ಅಂಥ ಒಂದು ಕೆಟ್ಟ ಪರಿಸ್ಥಿತಿ ಬಂದರೆ ಕುರ್ಚಿ ಬಿಟ್ಟು ಹೊರಗೆ ಬರ್ತಾನೆ ಹೊರತಾಗಿ ಸಂಸ್ಥಾ ಕೆಟ್ಟ ಯಾವಾಗೂ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಅವತ್ತು ಹೇಳಿದನು, ಇವತ್ತು ಹೇಳ್ತು, ಇನ್ನು ಮುಂದೂ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಬಂದಿದ್ದೀನಿ. ಆ ನಿಟ್ಟಿನಲ್ಲಿ ಸಂಸ್ಥೆಗಳು ಕಟ್ಟೋದು ಭಾಳ ಮುಖ್ಯ ಅಲ್ಲ, ಸಂಸ್ಥೆಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ. ಈಗ ಸಿಕ್ಕಾಪಟ್ಟೆ ಸಂಸ್ಥೆಗಳು ಹುಟ್ಟಾಕತ್ತಾವ, ಅವು ಎಂದು ಮುಚ್ಚಾಕತ್ತಾವ, ಅವು ನಮಗೆ ಹುಟ್ಟು ಒಟ್ಟು ಗೊತ್ತಿರ್ತೈತೆ ನಮಗೆ, ಅವು ಮುಚ್ಚಿದ್ದು ನಮ್ಗೆ ಗೊತ್ತಾಗೋದಿಲ್ಲ. ಇದಾಗ ಯಾರೇ ಡಿಪಾರ್ಟ್ದಾರ ಫೋನ್ ಹಚ್ಚಿ ನಮ್ಮ ರೊಕ್ಕ ನೀವೇ ಬಂದಿರಿ, ನೀವು ಓಪನಿಂಗ್ ಮಾಡಿರಿ, ಪ್ರಭಾಕರನ್ನ ಒಂದು ನಿರ್ಸೋ ಸ್ವಾಮಿಗಳ ಹಿಂಗೆಲ್ಲ ನೀವು ಬಂದಿರಿ, ನೀವು ಓಪನಿಂಗ್ ಮಾಡೋದು ಇಟ್ಟಿದ್ದೀವು ರೊಕ್ಕ, ನಿಮ್ಮ 3 ಮಂದಿ ಮಾರಿ ನೋಡಿ ಇಟ್ಟಿದ್ದೀವಿ, ಮತ್ತು ಆ ರೊಕ್ಕ ಡಿಸ್ಕೌಂಟ್ ಬರುತ್ತೆ, ಹಿಂಗೆ ಫೋನ್ ಬರಾಕತ್ತು ಅಂದ್ಕೊಂಡೆ ನಾವು ಸಟಪಟ ಇವು ಇದಕ್ಕೆ ಹೋಗೋದು ಬಂದ್ ಮಾಡಿದ್ವಿ. ನಾವು ಏನು ಈ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಗೆ ಹೋಗೋದು ಬಂದ್ ಮಾಡಿದ್ವಿ. ಹೋಗೋದು ಬಂದ್ ಮಾಡಿದ್ವಿ. ಇಲ್ಲಿ ಯಾವುದು ರಿದ್ದಿ ಸಿದ್ದಿ ಅಂತ ಬೆಳಗಾವ್ ಬಂದು ನಾವು ಯಾವ ಸಂಕೇಶ್ವರಕ್ಕೆ ಅವು ಬಂದಾಗ ಓಪನಿಂಗ್ ಮಾಡಿ ಬಂದ, ಹೋದ್ನಿ ಕೂತ್ನಿ, ನಾ ಇದ್ನಿ ಶಿರ್ಕೊಳ್ಳಿ ಅಪ್ಸಾಬಣ್ಣ ನಿಡ್ಸೋ ಜಗಳ, ಮತ್ತು ಅವು ಈ ಟಾವೆಲ್ ಹಾಕಿದ್ದು ಇವನೊಂದು ನನಗೊಂದ ಅಜಗಳಿಗೊಂದ 3 ಮಂದಿ ಒಂದೊಂದು ಅದ ಕೊಟ್ಟವು, 3 ನ್ಯಾಪ್ಕಿನ್ ಇರ್ತಾವೆ ಹಾಕೆಲ್ಲ ಕೊಟ್ಟು ಕೂಡಲೇ ಅಪ್ಸಾಬಣ್ಣ ನನಗೆ ಭಾಷಣ ಮಾಡಂಗಿಲ್ಲ, ನಾನೇ ಮಾಡಬೇಕು. ನೋಡಪ್ಪ ಇವ್ರು ಇದ್ದಿ ಸಿದ್ಧ ಇವು ಎಲ್ಲಾವ ಗೊತ್ತಿಲ್ಲ ನನಗೆ, ಬಂದು ಕರೆದ ಬಂದಿದ್ದಾನೆ, ಇಲ್ಲ ಅನ್ನಕ್ಕೆ ಬರೋದಿಲ್ಲ. ಸ್ವಾಮಿಗಳು ಹಂಗೆ ಬಂದವರು, ಅಪ್ಸಾಬಣ್ಣ ಹಂಗೆ ಬಂದ, ಮತ್ತು ಇವು ಯಾವಾಗ ಹೋಗ್ತಾ ಅದು ನಮಗೆ ಗೊತ್ತಿಲ್ಲ. ಮತ್ತು ಇಲ್ಲಿ ನಾವು ಬಂದೀವಿ, ರಿಬ್ಬನ್ ಕಚ್ಚಿದೀವಿ, ಮೆಣಬತ್ತಿ ಇದೆ, ದೀಪ ಹಚ್ಚಿವಿ ಅಂತೇಳಿ ನೀವು ಇಟ್ಟು ಬಂದು ನಾವು ಮುಂಜಾನೆ ಎದ್ದು ನಮ್ಮ ರೊಕ್ಕ ಕುಡುಂಬ ಮಗನ ಅಂತೇಳಿ ನಮ್ಮ ಮನೆ ಬಾಗಿಲು ಮುಂದೆ ಬಂದು ಕೂತೀರಿ. ನಿಮಗೆ ಅವ್ರು ಯಾರು ಆಡಳಿತ ಮಂಡಳಿದಾರು, ಹೆಂಗದಾರು, ಏನದಾರು, ಅವ್ರದ್ದು ಏನು ಇತಿಹಾಸ ಐತಿ ಎಲ್ಲ ತಗೊಂಡು ಇಡೋದಾದ್ರೆ ಇಡ್ರಿ. ನಾವು ಕರೆದರು ಬಂದೀವಿ, ಅವ್ರದ್ದೇ ರೇಮಣ್ಣ, ಅವ್ರದ್ದೇ ಕತ್ರಿ, ಅವ್ರದ್ದೇ ಮೆಣಬತ್ತಿ, ಅವ್ರದ್ದೇ ದೀಪ ಹಚ್ಚಿ ಹೋಗೋರು. ಮತ್ತು ನಾಳೆ ಸಾವುಕಾರ ನಮ್ಮ ರೊಕ್ಕ ಕೊಡುವ ಮಗನ ಅಂತ ಬಂದು ನಮ್ಮ ನಿಮ್ಮದು ಕೂತ್ರೆ ಇದ್ದದ್ದು ಹೊರ ಮನೆ ಮಾರಿ ಕೊಡ್ಬೇಕಾಕೈತಿ. ನಾವು ಅದನ್ನ ಹೇಳೇ ಮಾಡಿ ಅವ ನ್ಯಾಪ್ಕಿನ್ ಕಸ್ಕೊಳಕತ್ತಾವ, ಇವೇನು ನಾಲ್ಕು ನೋಡಿ ಎಡಾಕ್ ಮೈಂದಿಗೆ ಹೇಳೇ ಆತಂದ್ರೆ ಇವು ಒಟ್ಟು ಇವು ನಮ್ಮ ಅಡ್ಡ ಮಾತಾಡತ್ತಾರತ್ತೆ. ಮತ್ತು ನಾನು ಅದೇನು ತಿಳ್ಕೊತ ಅದು ಮುಗಿಸಿ ಕಾರ್ಯಕ್ರಮ ಮುಗಿದ ಹೋಗು ಬಂದು ನಾವು ನ್ಯಾಪ್ಕಿನ್ ಕೊಟ್ಟು ಬನ್ನಿ, ಒಣ ಗದ್ಲೆ ಬೇಡತ್ತೇಳಿ 3 ವರ್ಷ ಹಾಕೊಂಡು ಹೋದವ ರಿದ್ದಿ ಸಿದ್ದಿ ನೋಡ 6 ಕೋಟಿ ರೂಪಾಯಿ ತೊಗೊಂಡು ಹೋಗಿ ನಾವು ಯಾರೋ ಕೇಳಿ ಒಂದು ಬ್ಯಾಂಕ್ ಓಪನಿಂಗ್ ಮಾಡಿದ್ವಿ, ಎಲ್ ಕೇಳಿ ಅದು ಹೋತ್ರ ಅಂದದು. ಅಂದ್ರೆ ಹಿಂಗೆ ಹುಟ್ಟುದ ಮುಣುಗುದ ಆಗಕತ್ತಾವು. ಅದಕ್ಕೆ ದಯಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ನೀವು ವ್ಯವಹಾರ ಮಾಡಬೇಕಾದ್ರೂ ಸಹಿತ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಯಾರದಾರ, ಹೆಂಗದಾರ, ಅಲ್ಲಿ ಸಿಬ್ಬಂದಿ ಬಗ್ಗೆ ಭಾಳ ವಿಚಾರ ಮಾಡೋದ್ರ ಮುಖಾಂತರ ತಮ್ಮ ಹಣವನ್ನು ತೊಡಗಿಸ್ಬೇಕು. ಜೀವನದುದ್ದಕ್ಕೂ ಅದ್ರ ಜೊತೆ ಸಂಬಂಧ ತಾವು ಇಟ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮ ನನಗೂ ಕರೆದು 4 ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಸನ್ಮಾನಿತ ಸದಸ್ಯರು ಎಲ್ರಿಗೂ ಅನೇಕ ವಂದನೆಗಳು ಸಲ್ಲಿಸಿ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.